ಸಿಸಿಬಿ ವಿಭಾಗದ ಇನ್ಸ್ಪೆಕ್ಟರ್ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಮರಕ್ಕೆ ನೇಣು ಬಿಗಿದು ಇನ್ಸ್ಪೆಕ್ಟರ್ ತಿಮ್ಮೇಗೌಡ ಸೂಸೈಡ್ ಮಾಡಿಕೊಂಡಿದ್ದಾರೆ. ರಾಮನಗರದ ಕಗ್ಗಲೀಪುರದ ಬಳಿ ತಿಮ್ಮೇಗೌಡ ನೇಣಿಗೆ ಶರಣಾಗಿದ್ದಾರೆ. ತಿಮ್ಮೇಗೌಡ ಸಾವಿಗೆ ಮೇಲಾಧಿಕಾರಿಗಳ ಕಿರುಕುಳ ಕಾರಣನಾ ಅನ್ನೋ ಅನುಮಾನ ಮೂಡ್ತಾ ಇದೆ. ಆನೇಕಲ್ ಪಟಾಕಿ ದುರಂತದಲ್ಲಿ ಅಮಾನತಾಗಿದ್ದ ತಿಮ್ಮೇಗೌಡ ಅಮಾನತಾಗಿದ್ದಕ್ಕೆ ಖಿನ್ನತೆಗೆ ಒಳಗಾಗಿದ್ರು ಇನ್ಸ್ಪೆಕ್ಟರ್ ತಿಮ್ಮೇಗೌಡ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಸದ್ಯ ಸಿಸಿಬಿ ಆರ್ಥಿಕ ಅಪರಾಧ ವಿಭಾಗದ ಇನ್ಸ್ಪೆಕ್ಟರ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ರು. ಆದರೆ ಯಾವ ಕಾರಣಕ್ಕೋಸ್ಕರ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅನ್ನೋದರ ಬಗ್ಗೆ ಸಾಕಷ್ಟು ಕುತೂಹಲ ಇದೆ. ಕಗ್ಗಲೀಪುರದ ಇನ್ಸ್ಪೆಕ್ಟರ್ ತಿಮ್ಮೇಗೌಡ ಆತ್ಮಹತ್ಯೆ ಕಗ್ಗಲೀಪುರದಲ್ಲಿ ಇವರು ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಮರದ ಕೊಂಬೆಗೆ ನೇಣು ಬಿಗಿದುಕೊಂಡು ಇನ್ಸ್ಪೆಕ್ಟರ್ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಇವರ ಆತ್ಮಹತ್ಯೆಗೆ ನಿಖರ ಕಾರಣ ಏನು ಅಂತ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನಮ್ಮ ಕ್ರೈಮ್ ಬ್ಯೂರೋ ಚೀಫ್ ವಿಷ್ಣು ಪ್ರಸಾದ್ ನೀಡ್ತಾ ಹೋಗ್ತಾರೆ. ವಿಷ್ಣು, ಇನ್ಸ್ಪೆಕ್ಟರ್ ಆತ್ಮಹತ್ಯೆಗೆ ಏನ್ ಕಾರಣ? ಸಭಾ ವಿಷ್ಣು ಅಲ್ಲ, ಚಂದ್ರಶೇಖರ್ ಮಾತಾಡ್ತಾ ಇದ್ದೀನಿ. ಸಿಸಿಬಿ ಇನ್ಸ್ಪೆಕ್ಟರ್ ತಿಮ್ಮೇಗೌಡ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಏನು ಸದ್ಯಕ್ಕೆ ಪೊಲೀಸರು ಅಲ್ಲಿ ಹೋಗಿ ಅವರ ಬಾಡಿಯನ್ನ ಈಗಾಗಲೇ ತೆರವುಗೊಳಿಸಿ PM ರಿಪೋರ್ಟ್ಗೆ ಕಳಿಸ್ತಾ ಇರುವಂತಹದ್ದು. ಈಗ ಸದ್ಯಕ್ಕೆ ಇನ್ಸ್ಪೆಕ್ಟರ್ ತಿಮ್ಮೇಗೌಡ ಅವರು 2003ರ ಬ್ಯಾಚ್ ನ ಇನ್ಸ್ಪೆಕ್ಟರ್ ಆಗಿರ್ತಾರೆ. ರಾಮನಗರ ಅಂದ್ರೆ ಕಗ್ಲೀಪುರದ ಒಂದು ಲೋಕಾಲಿಟಿ ಅವರಾಗಿರ್ತಾರೆ. ಅದಾದ ನಂತರ ಅಂದ್ರೆ ಅತ್ತಿಬೆಲೆ ಠಾಣೆಯಲ್ಲಿ ಇನ್ಸ್ಪೆಕ್ಟರ್ ಆಗಿ ಕೆಲಸ ಮಾಡ್ತಾ ಇರ್ತಾರೆ. ಅದಾದ ನಂತರ ಅಂದ್ರೆ ಆ ಒಂದು ಠಾಣೆಯಲ್ಲೇ ಕೆಲಸ ಮಾಡ್ತಾ ಇರ್ಬೇಕಾದ್ರೆ ಏನು ಜೋರಾಗಿ ಒಂದು ಪಟಾಕಿಯ ಒಂದು ಅವಘಡ ನಡೆದು ಅಲ್ಲಿ ಸಾಕಷ್ಟು ಏನೋ ಅನಾಹುತ ಸಂಭವಿಸುತ್ತೆ. ಅದಾದ ನಂತರ ಆ ಒಂದು ಅಂದ್ರೆ ಅಲ್ಲಿ ಪಟಾಕಿಯನ್ನ ಯಾವುದೇ ರೀತಿಯಾದಂತಹ ಒಂದು NOCಯನ್ನ ಮಾತ್ರ ಕೊಡ್ಲಿಕ್ಕೆ ಅವರಿಗೆ ಅಧಿಕಾರ ಇರುತ್ತೆ, ಆದ್ರೆ ಲೈಸೆನ್ಸ್ ಕೊಡ್ಲಿಕ್ಕೆ ಅಧಿಕಾರ ಇರೋದಿಲ್ಲ. ಆದ್ರೆ NOCಯನ್ನ ಕೊಟ್ಟಿರ್ತಾರೆ ಅನ್ನುವಂತಹ ಒಂದು ಕಾರಣಕ್ಕಾಗಿ ಅವ್ರನ್ನ ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಸ್ಪೆಂಡ್ ಮಾಡ್ತಾರೆ. ಸಸ್ಪೆಂಡ್ ಆದ ನಂತರ ಸಾಕಷ್ಟು ಖಿನ್ನತೆಗೆ ಒಳಗಾಗ್ತಾರೆ ಅಂತ ಹೇಳಲಾಗ್ತಾ ಇದೆ. ಏನು ಈಗಾಗಲೇ ಕುಟುಂಬಸ್ಥರು ಆ ಮಾತನ್ನ ಹೇಳ್ತಾ ಇರುವಂತಹದ್ದು. ಅಂದ್ರೆ ಆ ಒಂದು ಸಂದರ್ಭದಲ್ಲಿ ಸಾಕಷ್ಟು ಖಿನ್ನತೆಗೆ ಒಳಗಾದ ಹಿನ್ನೆಲೆಯಲ್ಲಿ ಅದಾದ ನಂತರ ಕ್ಲೀನ್ ಚೀಟ್ ಬಂದ್ರೂ ಸಹ ಆ ಒಂದು ಖಿನ್ನತೆಯಿಂದ ಹೊರಗೆ ಬಂದಿರಲಿಲ್ಲ ಅವರು. ಆ ಒಂದು ಕ್ಲೀನ್ ಚೀಟ್ ಅನ್ನ ಅಂದ್ರೆ ಆ ಒಂದು ಪ್ರಕರಣವನ್ನ ತನಿಖೆ ಮಾಡಿದಂತಹ ಒಂದು ಸಂದರ್ಭದಲ್ಲಿ ಯಾವುದೇ ರೀತಿಯಾದಂತಹ ತಪ್ಪು ಇನ್ಸ್ಪೆಕ್ಟರ್ ಇಲ್ಲ ಅನ್ನುವಂತ ಒಂದು ಮಾಹಿತಿ ಗೊತ್ತಾದ ನಂತರ ಅವ್ರನ್ನ ಮತ್ತೆ ವಾಪಸ್ ಏನು ಕರ್ತವ್ಯಕ್ಕೆ ವಾಪಸ್ ಕರ್ಕೋತಾರೆ. ಅದಾದ ನಂತರ ಸಿಸಿಬಿಗೆ ಆರ್ಥಿಕ ಅಪರಾಧ ವಿಭಾಗಕ್ಕೆ ಅವರನ್ನ ಇನ್ಸ್ಪೆಕ್ಟರ್ ಆಗಿ ನೇಮಕ ಮಾಡ್ತಾರೆ. ಅದಾದ ನಂತರ ಅಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಆದ್ರೂ ಸಹ ಖಿನ್ನತೆಯಿಂದ ಹೊರಗಡೆ ಬರಲಿಲ್ಲ. ಈ ಒಂದು ಏನು ಆತ್ಮಹತ್ಯೆಗೆ ಹಿರಿಯ ಅಧಿಕಾರಿಗಳ ಕಿರುಕುಳವೇ ಕಾರಣ. ಹೀಗಾಗಿ ಅವರು ಆ ಕಿರುಕುಳ ತಾಳಲಾರದೆ ಅಥವಾ ಆ ಕಿರುಕುಳವನ್ನ ಮನಸ್ಸಲ್ಲಿ ಇಟ್ಕೊಂಡು ಈ ರೀತಿಯಾದಂತಹ ಒಂದು ಅನಾಹುತವನ್ನ ಮಾಡ್ಕೊಂಡಿದ್ದಾರೆ ಅನ್ನುವಂಥದ್ದು ಸದ್ಯಕ್ಕೆ ಕುಟುಂಬಸ್ಥರ ಒಂದು ಆರೋಪ ಆಗಿರುವಂತಹದ್ದು. ಸಭಾ, ಥ್ಯಾಂಕ್ ಯು ಚಂದ್ರಶೇಖರ್. 2003ರ ಬ್ಯಾಚ್ ನಲ್ಲಿ ಇನ್ಸ್ಪೆಕ್ಟರ್ ಆಗಿದ್ರು ತಿಮ್ಮೇಗೌಡ. ರಾಮನಗರದ ಕಗ್ಗಲೀಪುರದಲ್ಲಿ ಮರಕ್ಕೆ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಯಾವ ಕಾರಣ ಅಂತ ನೋಡೋದಾದ್ರೆ ಅವರ ಕುಟುಂಬಸ್ಥರು ಹೇಳ್ತಾ ಇರುವಂತ ಪ್ರೈಮರಿ ಇನ್ಫಾರ್ಮೇಶನ್ ಲಭ್ಯವಾಗಿದೆ. ಅದು ಆನೇಕಲ್ ಪಟಾಕಿ ದುರಂತದಲ್ಲಿ ಇವ್ರನ್ನ ಸಸ್ಪೆಂಡ್ ಮಾಡಲಾಗಿತ್ತಂತೆ. ಆ ಸಸ್ಪೆನ್ಷನ್ ಇಂದ ಇವರು ಖಿನ್ನತೆಗೆ ಒಳಗಾಗಿದ್ರಂತೆ. ಸೊ ಹಾಗಾಗಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅಂತ ಕುಟುಂಬಸ್ಥರು ಆರೋಪಿಸ್ತಾ ಇದ್ದಾರೆ. ತಿಮ್ಮೇಗೌಡಗೂ ಹಿಂದೆ ಇದ್ದ ಇನ್ಸ್ಪೆಕ್ಟರ್ ಇಂದ ಅಪ್ರೂವಲ್ ಆಗಿತ್ತಂತೆ. ಆ ಪಟಾಕಿ ಅಂಗಡಿಗೆ ಅಪ್ರೂವಲ್ ಕೊಟ್ಟಿದ್ದ ಹಿಂದಿನ ಇನ್ಸ್ಪೆಕ್ಟರ್. ಆದರೆ ತಿಮ್ಮೇಗೌಡ್ರೆ ಅಪ್ರೂವಲ್ ಕೊಟ್ಟಿದ್ದು ಅಂತ ಅವ್ರನ್ನ ಸಸ್ಪೆಂಡ್ ಮಾಡಲಾಗಿತ್ತಂತೆ. ಮಾಡಿದ ತಪ್ಪಿಗೆ ಶಿಕ್ಷೆ ಅನುಭವಿಸ್ತಾ ಇದ್ರು ಇನ್ಸ್ಪೆಕ್ಟರ್ ತಿಮ್ಮೇಗೌಡ ಅಂತ ಕುಟುಂಬಸ್ಥರು ಆರೋಪಿಸಿದ್ದಾರೆ. ಇನ್ನು ಅಮಾನತಿನಿಂದ ಖಿನ್ನತೆಗೆ ಒಳಗಾಗಿದ್ರಂತೆ ತಿಮ್ಮೇಗೌಡರು. ಬಳಿಕ ಇನ್ಸ್ಪೆಕ್ಟರ್ ತಿಮ್ಮೇಗೌಡಗೆ ಕ್ಲೀನ್ ಚಿಟ್ ಕೊಡ್ತು. ಇದಾದ ನಂತರ ಅವರು ಸಿಸಿಬಿಯಲ್ಲಿ ಕೆಲಸ ಮಾಡ್ತಿದ್ರು. ಸಿಸಿಬಿಗೆ ರಿಪೋರ್ಟ್ ಮಾಡಿಕೊಂಡು ಅಲ್ಲಿ ಜಾಯಿನ್ ಆದರು. ಕ್ಲೀನ್ ಚಿಟ್ ಸಿಕ್ಕರೂ ಕೂಡ ಆ ಖಿನ್ನತೆ, ಆ ಡಿಪ್ರೆಷನ್ನಿಂದ ಇವರು ಆಚೆ ಬರಲಿಲ್ಲ. ಮಾಡದೇ ಇರೋ ತಪ್ಪಿಗೆ ನನ್ಗೆ ಯಾಕೆ ಇವರು ಬಲಿಪಶು ಮಾಡಿದ್ರು, ನನಗೆ ಯಾಕೆ ಇವರು ಶಿಕ್ಷೆ ಕೊಟ್ಟರು ಅನ್ನುವಂತಹ ಪ್ರಶ್ನೆ ಇವ್ರಿಗೆ ಕಾಡ್ತಾನೆ ಇತ್ತು. ಇವತ್ತು ಬೆಳಗ್ಗೆ ಕಗ್ಗಲೀಪುರದ ಬಳಿ ಮರಕ್ಕೆ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ತಿಮ್ಮೇಗೌಡ ಸಾವಿಗೆ ಹಿರಿಯ ಅಧಿಕಾರಿಗಳ ಪ್ರೆಷರೇ ಕಾರಣ ಅಂತ ಕುಟುಂಬಸ್ಥರು ಆರೋಪಿಸುತ್ತಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.